ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ನಾನೊಬ್ಬ ವಿಶೇಷ ವ್ಯಕ್ತಿಯ ಜೊತೆಗಿದ್ದೀನಿ. ಅದೇನೋ ಗೊತ್ತಿಲ್ಲ, ಈ ವ್ಯಕ್ತಿ ಜೊತೆಗೆ ಕೂತಂಥ ಸಂದರ್ಭದಲ್ಲಿ ನಾನು ಕನೆಕ್ಟ್ ಆಗಿಬಿಡ್ತೀನಿ ತುಂಬ ಸಂಗತಿಗಳಲ್ಲಿ. ಹೀಗಾಗಿ ಏನು ಅಂತಂದರೆ, ಶೂಟಿಂಗ್ ಶುರುವಾಗೋದಕ್ಕಿಂತ ಮೊದಲು ಅವರೇನು ಮಾತಾಡ್ತಿರ್ತಾರಲ್ಲ, ನಾನೊಬ್ಬ ಮೂಕ ಪ್ರೇಕ್ಷಕ. ಈಗ ಕ್ಯಾಮ್ರಾ ಆನ್ ಆದಮೇಲೆ ನಾನು ಮಾತಾಡ್ತೀನಿ. ಹೇಗೆ ಅಂತಂದರೆ, ಮನುಷ್ಯನಿಗೆ ಹುಚ್ಚಿರಬೇಕಂತೆ. ಆ ಹುಚ್ಚನ್ನು ನಾವು ಯಾವಾಗಲೂ ಪಾಸಿಟಿವ್ ತಗೋಬೇಕು. ಆ ಹುಚ್ಚಿದ್ರೆ ಮಾತ್ರ ಮನುಷ್ಯ ಬೆಳಿಲಿಕ್ಕೆ ಸಾಧ್ಯ, ಮನುಷ್ಯ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಜೊತೆಗೆ ಮನಸ್ಸಿನ ಮೂಲೆಯಲ್ಲೊಂದು ಕಿಚ್ಚಿರಬೇಕು. ಆ ಕಿಚ್ಚು ಎಷ್ಟರ ಮಟ್ಟಿಗೆ ಅಂತಂತಂದರೆ, ಯಾವಾಗ ನಾವು ಡೌನ್ ಆಗ್ತೀವಲ್ಲ, ಆ ಸಂದರ್ಭದಲ್ಲಿ ನಮ್ಮನ್ನು ಉದ್ದೀಪನಗೊಳಿಸ್ಬೇಕದು. ಬಹುಶಃ ಆ ಹುಚ್ಚು, ಆ ಕಿಚ್ಚು, ಆ ಎರಡೂ ಸೇರಿದ್ರೆ ಯಾರು ಅಂತಂದರೆ ಅದು ಸುದೀಪ್. ಎಸ್, ನಿಮಗೆ ಗೊತ್ತಾಗಿದೆ, ನಾನೀಗ ಸುದೀಪ್ ಅವ್ರ ಜೊತೆಗಿದ್ದೀನಿ. ಸುದೀಪ್ ಜಿ, ನಿಮ್ಮ ಸ್ವಾಗತ ನಮ್ಮ ಮನೆಗೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಾನು ಸ್ವಾಗತ ಹೇಳಬೇಕು, ನೀವು ಸ್ವಾಗತ ಹೇಳ್ತಾ ಇದ್ದೀರಿ. ಕಳೆದ ಬಾರಿ ನಾನು ಇಂಟರ್ವ್ಯೂ ಮಾಡಿ ಹೋಗ್ಬೇಕಾರೆ ನಿಮ್ಮ ತಾಯಿ ಕೆಳಗಡೆ ಚೇರಲ್ಲಿ ಕೂತ್ಕೊಂಡಿದ್ರು. ನಾನು ಅಮ್ಮ ನಮಸ್ತೆ ಅಂತ ಹೇಳಿದೆ, ಅವರು ಕೂಡ ನಮಸ್ತೆ ಅಂದರು. ಹೋಗ್ಬೇಕಾರೆ ಅವರು ನನಗೆ ಟಾಟಾ ಮಾಡಿದ್ರು, ಹೋಗಿ ಬನ್ನಿ ಒಳ್ಳೇದಾಗಲಿ ಅಂತ ಹೇಳಿ ಅಂತ. ಅಮ್ಮ ಇಲ್ಲ ಅನ್ನೋದಿದೆಯಲ್ಲ, ಏನು ಸರ್ ಅದು? ಈಗ ಏನಾಗುತ್ತೆ, ಒಂದು ಎಲ್ಲರ ಹತ್ರ ಮಾತಾಡೋಕ್ಕೆ ಹೋದಾಗ ಸಹಜವಾಗಿ ಎಲ್ಲರೂ ಹೇಳ್ತಾರೆ, ಅವರೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ನಿಮ್ಮೊಟ್ಟಿಗೆ ಇದ್ದಾರೆ ಹಾಗೆ ಅಂದ್ಬಿಟ್ಟು. ಅದು ಎಸ್ ಸರ್, ಅವೆಲ್ಲ ಸತ್ಯ. ಅವ್ರ ಆಶೀರ್ವಾದ ಫೀಲ್ ಅದೆಲ್ಲ ಸತ್ಯ. ಬಟ್ ಇಲ್ಲ, ಆ ಸತ್ಯನೂ ಇದೆಯಲ್ಲ. ಸೊ ಅವ್ರು ಹೇಳಿದ ಮಾತ್ರಕ್ಕೆ ಅದು ಕೇಳೋದಕ್ಕೆ ಚೆನ್ನಾಗಿದೆ. ಇಲ್ಲೇ ಇದ್ದಾರೆ, ನಿಮ್ಮೊಟ್ಟಿಗೆ ಇರ್ತಾರೆ, ಯಾವಲ್ಲೂ ಇರ್ತಾರೆ, ಅದೆಲ್ಲ ಓಕೆ ಸರ್. ಬಟ್ ಇಲ್ಲ, ಸೊ ಆ ವಾಯ್ಡ್ ಫೀಲ್ ಮಾಡೋಕ್ಕಾಗಲ್ಲ, 100% ಆಗಲ್ಲ. ಅದು ಆ ಕೊರತೆ ಇರುತ್ತೆ. ಈ ಮನೆಗೆ ಬರ್ತಿದ್ದಂಗೆ ಅದು ನನಗೆ ಯಾವಲ್ಲೂ ಕಾಣೋದ. ಗೇಟ್ ತೆಗಿ ಕಾರ್ ಬರ್ಬೇಕಾದ್ರೆ ಫಸ್ಟ್ ರೈಟಿಗೆ ತಿರುಗಿ ನೋಡ್ತಾಯಿದ್ರೆ ಅವ್ರು ಕೂತಿರೋದು ಕಾಣೋದ ಕುರ್ಚಿಯಲ್ಲಿ. ಫಸ್ಟ್ ಹೋಗೋರ್ತು ಕೂತು ಮಾತಾಡ್ಕೊಂಡು 5 ನಿಮಿಷ ಆಮೇಲೆ ಹೋಗ್ತಾಯಿದ್ದೆ. ಆ್ಯಂಡ್ ನನ್ನ ಕೆಲಸ ಹಾಗೂ ನನ್ನ ಬಿಗ್ ಬಾಸ್ ಎರಡೂ ಸೇರಿದ್ರು ಮೈ ಫಸ್ಟ್ ಫ್ಯಾನ್ ಅವರು. ಓಕೆ, ಸೊ ಮೈ ಫ್ಯಾನ್ ಕ್ಲಬ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಫ್ಯಾನ್ ಅವರು ನನಗೆ. ಸೊ ಏನು ಮಾಡಿದ್ರು, ಯಾವ ಬಟ್ಟೆ ಹಾಕ್ಕೊಂಡ್ರು, ಏನು ಮಾಡೋದು, ಅದ್ರ ಬಗ್ಗೆ ಇಷ್ಟು ಮಾತಾಡಿ ಎಲ್ಲ ಹೇಳೋರು ಯಾವಾಗಲೂ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಐ ಯೂಸ್ ಟು ಶೇರ್ ವಿತ್ ಹರ್. ಅದೊಂದು ಬಂದುಬಿಟ್ಟಿದೆ ಆ ಜಾಗಕ್ಕೆ. ಅವ್ರು ಅಲ್ಲೇ ಕೂರೋರು, ಅದೇ ಚೇರ್ ಮೇಲೆ ಕೂರೋರು, ಅದೇ ಜಾಗದವರು. ಸೊ ಅದನ್ನು ನಾನೇನು ಮಾಡಿದ್ದೀನಿ, ನಾನು ಹಾಗೆ ಅದನ್ನು ರೆಸ್ಟೋರ್ ಮಾಡಿದ್ದೀನಿ. ಅದ್ರ ಮೇಲೆ ಯಾರು ಕೂರಬೇಡಿ ಅಂದ್ಬಿಟ್ಟು ಆ ಚೇರಿಗೂ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದೀನಿ ಅಲ್ಲಿ. ಅದ್ರ ಮೇಲೆ ಯಾವಾಗಲೂ ನೀವು ಇವಾಗ ಹೋಗಿ ನೋಡಿದ್ರೆ ಅದ್ರ ಮೇಲೆ ಒಂದು ಹೂವೆಲ್ಲ ಇಟ್ಟಿರ್ತೀವಿ ಚೇರ್ ಮೇಲೆ. ಅಲ್ಲಿ ಹಿಂದೆ ಫೋಟೋ ಹಾಕಿದ್ದೀನಿ. ಇದ್ರ ಜೊತೆಗೆ ಅಮ್ಮನಿಗೆ ಮ್ಯಾಕ್ಸ್ ಸಿನಿಮಾ ನೋಡಬೇಕು ಅಂತ ತುಂಬ ಆಸೆ ಇತ್ತಂತೆ. ಅಲ್ಲ, ಅವ್ರು ಎಲ್ಲ ಕೆಲಸ ನೋಡೋಕೆ ಆಸೆ ಪಡೋರು. ಈ ಸಿನಿಮಾ ಎಲ್ಲೋ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಿತ್ತಲ್ಲ ಅವ್ರಿಗೆ. ಯಾವ್ರು ಹೇಳೋರು ಅಂದರೆ ರೆಗ್ಯುಲರಾಗೆ ಏನ ಮಾಡಿ ತೋರ್ಸೋ ಹೋಗಲಿ ಅಂತ. ನಾವು ಒಂದಪ್ಪ ಮುಗಿದ್ಬಿಡ್ಲಿ, ಎಲ್ಲ ಗ್ರೀನ್ ಮಾಡಿಸೋದು ಏನೇನೋ ಇದೆ, ಸ್ವಲ್ಪ ಆಗ್ಬಿಡ್ಲಿ ಅಂತ ಅಂದ್ಬಿಟ್ಟು ಅದೊಂದಿದೆ. ನನಗೆ ನಿಮ್ಮ ನೋಡಿದಾಗ ಯಾವಾಗಲೂ ಕೆಲವೊಂದು ಸಂದರ್ಭದಲ್ಲಿ ನನಗೆ ಸ್ವಲ್ಪ ಹೊಟ್ಟೆ ಕಿಚ್ಚಾಗತ್ತೆ ನಿಮ್ಮ ನೋಡಿದಂಥ ಸಂದರ್ಭದಲ್ಲಿ. ಯಾಕೆ? ತುಂಬ ಜನಕ್ಕಾಗುತ್ತೆ. ಅಲ್ಲ, ರೀಸನ್ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ ನೀವು. ಈಗ ನೋಡಿ, ನನಗೆ ಯಾಕೆ ನಿಮ್ಮ ಬಗ್ಗೆ ಹೆಂಗೆ ಅನಿಸ್ಬೇಕು ಅಂತಂದರೆ, ಎಲ್ಲೋ ಇರ್ತೀರಿ, ಯಾವುದೋ ಆನೆ ನಿಮ್ಮನ್ನು ಎಳಿತಿರುತ್ತೆ, ನೀವು ಹಿಂಗೆ ತಡ್ತಾ ಇರ್ತೀರಿ, ಅಲ್ಲಿ ಗೆರೆ ಮುಟ್ಟಂತ ಪ್ರಯತ್ನ ಮಾಡ್ತಾ ಇರ್ತೀರಿ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಹಿಂಡು ದಂಡು ಕಟ್ಕೊಂಡು ಹೋಗಿ ಕ್ರಿಕೆಟ್ ಆಡೋಂಥ ಹುಚ್ಚು. ಅದರಲ್ಲಿ ಏನು ಅಂದರೆ, ಒಂದು ಬಹುಶಃ ಇದೇನೂ ಆಗಲ್ಲ ಅಂತ ಅನಿಸುತ್ತೆ. ನಿಮಗೆ ಬಂದಿರುವಂಥ ಈ ಬ್ಯಾಟ್ಗಳು, ಬಂದಿರುವಂಥ ವಿಕೆಟ್ಗಳು, ಬಾಲ್ಗಳನ್ನೆಲ್ಲ ಇಲ್ಲಿ ಇಟ್ಟುಬಿಟ್ರೆ ಈ ಪ್ರದರ್ಶನಕ್ಕೆ ಈ ಜಾಗ ಸಾಲದಲ್ಲ ಅಂತ ಅನಿಸುತ್ತೆ. ಈ ಥರದ್ದು ನಿಮ್ಮದು ಸ್ನೇಹ ಬಳಗ ಒಂಥರ ನಿಮ್ಮನ್ನು ಹುಚ್ಚು ಪ್ರೀತಿ ತೋರಿಸುವಂಥವ್ರು ಇದ್ದಾರೆ ನಿಮ್ಮ ಬಗ್ಗೆ. ಜೊತೆಗೇನು ಅಂದರೆ, ಹೋಗ್ತೀರಿ ಅಲ್ಲಿ ಬಿಗ್ ಬಾಸಲ್ಲಿ, ಅಬ್ಬಬ್ಬಬ್ಬಬ್ಬ, ಅದು ನೀವು ಮಾತ್ರ ನಿಭಾಯಿಸ್ಲಿಕ್ಕೆ ಸಾಧ್ಯ. ಅದನ್ನು ಅಲ್ಲೋಗಿ ನೀವು ಮೇಂಟೈನ್ ಮಾಡ್ತೀರಿ. ಈ ಕಡೆ ಸಿನಿಮಾದ ನೋಡ್ತೀರಿ, ಎಲ್ಲ ಆಯಿತಾ, ಬೋರ್ ಆಯಿತಾ, ಇಲ್ಲಿ ಬಂದುಬಿಡ್ತೀರಿ ಅಡುಗೆ ಮನೇಲಿ ಪ್ರಿಪ್ರೇಷನ್ ಶುರು ಆಗ್ಬಿಡುತ್ತೆ ನಿಮ್ಮದು. ಆಗಲೇ ನಮ್ಮ ಚಕ್ರವರ್ತಿಗಳು ಹೇಳ್ತಾಯಿದ್ರು, ಯಾವ ಸಂದರ್ಭದಲ್ಲಿ ಅಡುಗೆ ಶುರು ಆಗುತ್ತೆ ಹೇಳೋಕ್ಕಾಗಲ್ಲ ಸರ್, ನಾವು ಮಾನಸಿಕವಾಗಿ ರೆಡಿ ಇರಬೇಕು ಅಂತೇಳಿ ಅಂತ. ಹೆಂಗಿದು ಅಂತೇಳಿ ಅಂತ. ಇದೇನು ಮನಸ್ಥಿತಿ ಇದು? ನಾನು ಅದ್ರ ಬಗ್ಗೆ ತಿಂಕೆ ಮಾಡಿಲ್ಲ. ಮಾಡಬೇಕಷ್ಟೇ, ಎಲ್ಲದೂ ಮಾಡ್ತಾ ಇರಬೇಕು. ಏನಿದೆ ಇವಾಗ ಕೆಲಸ ಮಾಡಿಸಿ. ಬೇಸಿಕ್ಲಿ ಏನಾಗಿದೆ, ಪ್ರಾಕ್ಟಿಕಲ್ ಐ ಲೈಕ್ ಟು ಡೂ ಆಲ್ ದ್ಯಾಟ್. ಅಲ್ಲಿ ಯಾರಿಗೂ ಅವಶ್ಯಕತೆ ಇದೆ ಕಬಡ್ಡಿದು, ಅಲ್ಲಿ ಹೋಗಿ ಅದನ್ನು ಮಾಡ್ಕೊಂಬ. ಕ್ರಿಕೆಟ್ ನಾನು ವೈಯಕ್ತಿಕವಾಗಿ ಖುಷಿ, ಅಲ್ಲಿ ಹೋಗಿ ಆಡ್ತೀನಿ. ಅಡುಗೆ ಎಲ್ಲರೂ ಖುಷಿ ಮಾಡ್ತೀನಿ. ಸಿನಿಮಾ ನನ್ನ ಒಂದು ಕೆಲಸ, ಒಂದು ನನ್ನ ಜವಾಬ್ದಾರಿ ಹಾಗೂ ನನ್ನ ಐಡೆಂಟಿಟಿ. ಅದನ್ನು ಏನು ಕೊಡಬೇಕು, ಆ ಸ್ಥಾನ ಕೊಡಲೇಬೇಕು. ಸೊ ಇಟ್ ಈಸ್ ದೇರ್ ಅಲ್ಲ. ಈ ಮನೆ ಒಳಗಡೆ ಇರೋ ಎಲ್ಲ ಗಿಡಗಳಿದ್ದಂಗೆ ಯಾವುದು ಒಂದು ಗಿಡ ಅನ್ನೋಕ್ಕಾಗಲ್ಲ, ಎಲ್ಲ ಗಿಡಕ್ಕೂ ನೀರು ಹಾಕ್ತಾ ಇರಬೇಕು ಬೆಳೆಸಿದ ಮೇಲೆ. ಇವಾಗ ಅದೊಂದು ಆಸಕ್ತಿ ಮಾಡ್ತಾರೆ. ಇವಾಗ ನನಗೇನಿದೆ ಮತ್ತು ಎಂಟರ್ಟೈನ್ಮೆಂಟು ಏನೋ ಮಾಡ್ತಾ ಇರ್ತೀನಿ ನಾನು ಅಷ್ಟೇ. ಬೇಸಿಕ್ಲಿ ಎದ್ದಾಗಿಂದ ಸುಮ್ಮನೆ ಇರೋಕ್ಕೆ ಬರಲ್ಲ.
ಏನೋ ಮಾಡ್ತಾ ಇರ್ತೀನಿ ಅಷ್ಟೇ, ಏನಿಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ ಜಾಗನ ನಾವೇ ತೋರಿಸಿ ಎಲ್ಲ ಇದು ಮಾಡಿ ವೇಟಿಂಗ್ ಪೇಂಟಿಂಗ್ಗಳೆಲ್ಲ ಮಾಡಿಕೊಂಡು ಪಾಯಿಂಟ್ ಇಲ್ಲ ಸರ್. ಪಾಯಿಂಟ್ ಐ ಥಿಂಕ್ ವೆನ್ ಯು ವೇಕ್ ಅಪ್ ಐ ಥಿಂಕ್ ಯು ಶುಡ್ ಜಸ್ಟ್ ಬಿ ದೇರ್ ದ ಮೂಮೆಂಟ್. ಇದು ಯಾವುದು ಫಿಲಾಸಫಿ ಅಲ್ಲ, ನನಗೆ ಬೇಸಿಕ್ ನಂಗೆ ಇರೋಕ್ಕೆ ಬರೋ, ಇನ್ನೊಂದು ಕೂತ್ಕೊಳ್ಳೋಕೆ ಬರೋ, ಇಂಟರ್ವ್ಯೂಗಳು ಬಂದಾಗಲೇ ಕೂರೋದು ನಾನು, ಇಲ್ಲ ಯಾವಾಗಲೂ ನಿಂತ್ಕೊಂಡಿರ್ತೀನಿ ನಾನು ನೋಡಿ. ನನಗೆ ಅದೊಂದು ಆಗಬೇಕು, ಅದಕ್ಕೆ ಬಿಗ್ ಬಾಸ್ ಈಸಿ ಆಗ್ತಾ ಇರೋದು. ಇಲ್ಲ ನಿಲ್ಲಕ್ಕಾಗಲ್ಲ ಯಾರಿಗೂ. ಮೊನ್ನೆ ನೋಡಿದ್ರಲ್ಲ ಎಪಿಸೋಡಲ್ಲಿ ಒಂದು ಸೆಗ್ಮೆಂಟಲ್ಲಿ 10 ನಿಮಿಷ ನಿಲ್ಸಿದ್ದಕ್ಕೆ ಎಲ್ಲ ಸುಸ್ತಾಗೋಗ್ಬಿಟ್ರು. ನೆಕ್ಸ್ಟ್ ಅಲ್ಲಿ ಸರಿ ಓಲಿ ಕೂತ್ಕೊಳ್ಳಿ ಅನ್ನೋಕ್ಕೂ ಯಾರು ಹಿಂದೇನು ಸರ್ ಪರವಾಗಿಲ್ಲ ಅಂತ ನನಗಿಲ್ಲ, ಹಂಗೆ ಪಟ್ಟದ ಕೂತ್ಬಿಟ್ರಲ್ಲ, ಆಗಲ್ಲ ಅದು. ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಗೊತ್ತಾಗುತ್ತೆ ನಿಂತ್ಕೊಳ್ಳೋದ್ರ ಬಗ್ಗೆ ಏನಿದೆ, ಬಟ್ ನನಗೆ ಅಲ್ಲಿ ಅಭ್ಯಾಸ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಈ ಬಿಗ್ ಬಾಸ್ ಮನೆ ಒಳಗಡೆಗೆ ಇರುವಂಥ ಜನರಿದಾರಲ್ಲ, ಒಬ್ಬೊಬ್ಬರು ಮನಸ್ಥಿತಿ ಒಂಥರ, ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡಿದ್ದೀರಿ ನೀವು ಅಂತ, ಅದಕ್ಕೊಂದು ವಿಶೇಷ ಮನಸ್ಥಿತಿ ಬೇಕು ಸರ್. ಏನಿಲ್ಲ ಸರ್, ಆ್ಯಕ್ಚುಲಿ ತುಂಬ ತಿಳ್ಕೊಂಡಿದ್ರೆ ಅಥವಾ ತುಂಬ ಸಾರ್ಟೆಡ್ ಆಗಿದ್ದರೆ, ಎಲ್ಲ ವಿಚಾರದಲ್ಲೂ ಕರೆಕ್ಟ್ ಇದ್ದರೆ ಅಂಥವ್ರನ್ನ ಹ್ಯಾಂಡಲ್ ಮಾಡೋದು ಕಷ್ಟ. ಕನ್ಫ್ಯೂಷನ್ಲಿರೋರು, ಗಲಾಟೆ ಮಾಡ್ಕೊಂಡಿರೋರು, ಈ ನಾಳೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದವ್ರಿಗೆ ಹ್ಯಾಂಡಲ್ ಮಾಡೋದು ತುಂಬ ಈಸಿ. ಆ್ಯಕ್ಚುಲಿ ನೀವು ಹೇಳಿದ್ದೆ ಸತ್ಯ ಅಲ್ವಾ? ಇನ್ನೇನಿದೆ ಅಲ್ಲ, ಒಳ್ಳೆ ತುಂಬ ಗೊತ್ತಿರೋರ ಹತ್ರ ಡಿಬೇಟ್ ಮಾಡೋದು ಕಷ್ಟ, ಹೇಳೋದು ಕಷ್ಟ. ಕರೆಕ್ಟಾ? ಫುಲ್ ಕನ್ಫ್ಯೂಷನಲ್ಲಿ ಇರ್ತಾರೆ ಅವ್ರು ಪಾಪ ಯಾವಾಗ್ಲೂ. ಆ್ಯಕ್ಚುಲಿ ಏನು ದೊಡ್ಡದಲ್ಲ. ಆಮೇಲೆ ಇನ್ನೊಂದು ಒಂದು ಅವರಿಗೂ ಗೊತ್ತಿರಬೇಕು ನಿಮಗೆ ಕೋಪ ಬಂದರೆ ಏನಾಗುತ್ತೆ ಅಂತ. ನಮಗೆ ಕೋಪ ಬರೋದು ಯಾವಾಗ? ಅನಾವಶ್ಯಕ ಕೆಲವಾದಾಗ. ಇಲ್ಲಾಂದ್ರೆ ಏನು ಸರ್, ಆ್ಯಕ್ಚುಲಿ ಇಟ್ ಈಸ್ ಈಸಿ ಸರ್, ನಾಟ್ ಡಿಫಿಕಲ್ಟ್ ಟು ಹ್ಯಾಂಡಲ್ ಪೀಪಲ್ ಅಲ್ವಾ? ಹೌದೌದು. ಜಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅವ್ರು ಕೆಲವು ವಿಚಾರಗಳು ನಡೆದಾಗ ನೀವು ನಗಿಸ್ರಿ, ಇರಿಟೇಟ್ ಆಗಬೇಡಿ. ಅವ್ರ ಕನ್ಫ್ಯೂಷನ್ಸಿಗೆ ನಿಮ್ಮ ಹತ್ರ ಉತ್ತರ ಇದೆಯಾ? ಥಿಂಗ್ಸ್ ಆರ್ ಓಕೆ. ನಿಮ್ಮ ಹತ್ರನೂ ಉತ್ತರ ಇಲ್ವ, ಅದನ್ನು ಟಚ್ ಮಾಡೋಕೆ ಹೋಗಬೇಡಿ. ಇಟ್ಸ್ ವೆರಿ ಸಿಂಪಲ್. ನೀವು ವೈ ಡು ಯು ವಾಂಟ್ ಟು ಕ್ವಶನ್ ಸಮಬಡಿ ವೆನ್ ಯು ಡೋಂಟ್ ಹ್ಯಾವ್ ದಿ ಆನ್ಸರ್? ಒಳ್ಳೆ ಮ್ಯಾನೇಜ್ಮೆಂಟ್ ಪಾಠ ಇದು. ಹೌದು, ವೆನ್ ಯು ಡೋಂಟ್ ಹ್ಯಾವ್ ದಿ ಆನ್ಸರ್ ನೆವರ್ ಗೋ ಟು ಅಟೆಂಪ್ಟ್ ದಟ್ ಕ್ವಶನ್. ಇದೆಲ್ಲನಾಗಿರಲಿ. ತುಂಬ ಫಾರ್ವರ್ಡ್ ಸ್ಕ್ರೀನಿಂದ ಹೊರಗಡೆ ಬಂದು ಸಿಕ್ಸರ್ ಹೊಡೆಯೋ ಪ್ರಯತ್ನ ಪಡ್ತಾ ಇರ್ತಾರೆ ಕೆಲವರು. ಸ್ವಲ್ಪ ಬ್ಯಾಕ್ ಫುಟ್ ತಳ್ಳಬೇಕಾಗತ್ತೆ. 2 ಬೌನ್ಸರ್ ಬಿಟ್ರೆ ನಿಂತ್ಕೋತಾರೆ ಸ್ಕ್ರೀನ್ ಅಲ್ಲೆಲ್ಲ ಸರಿ ಮಾಡ್ತಿರ್ತೀರಿ. ಬಿಕಾಸ್ ಏನಾಗುತ್ತೆ ಸರ್, ನೀವು ಫಾರ್ವರ್ಡ್ ಬರೋ ನೆಪದಲ್ಲಿ ಬೇರೆಯವ್ರನ್ನೆಲ್ಲ ಡ್ಯಾಮೇಜ್ ಮಾಡ್ತಾ ಇರ್ತೀರಿ. ಅವರಿಗೂ ಫ್ಯಾಮಿಲಿ ಇರುತ್ತೆ, ಬೇರೆ ಕಂಟೆಸ್ಟೆಂಟ್ಸ್ಗೆ ಅವ್ರಿಗೂ ಒಂದು ವ್ಯಕ್ತಿತ್ವ ಇರುತ್ತೆ. ಅದು ನಮ್ಮ ಜವಾಬ್ದಾರಿ ಎಲ್ಲ ಕಾಪಾಡೋದು. ಯಾರೋ ಒಬ್ರು ಗೆಲ್ಲೋದಕ್ಕೋಸ್ಕರ ಏನೇನೋ ಮಾಡ್ಬಿಡ್ತಾರೆ ಸಮ್ಟೈಮ್ಸ್. ಹಂಗಾಗಬಾರ್ದು. ಪ್ರತಿಯೊಬ್ಬರಿಗೂ ಅವ್ರ ಲೈಫ್ ಇರುತ್ತೆ. ನಮ್ಮ ಶೋಗೆ ಬಂದರು ಅನ್ನೋ ಕಾರಣಕ್ಕೆ ಅವ್ರ ಲೈಫ್ ಹಾಳಾಗೋದು ತಪ್ಪಾಗುತ್ತೆ. ಕರೆಕ್ಟ್. ಈ ಆರಂಭದ ಬಿಗ್ ಬಾಸಿನ ಎಪಿಸೋಡ್ಗಳಿಗೂ ಈಗಿನ ಎಪಿಸೋಡ್ಗಳಿಗೂ ಏನು ವ್ಯತ್ಯಾಸ ಅನಿಸುತ್ತೆ ನಿಮಗೆ? ಇಟ್ ಈಸ್ ಟೋಟಲಿ ಮ್ಯಾನಿಪ್ಯುಲೇಟೆಡು, ಮೊನಾಪಲಿ. ಯಾರ್ದು ಕಂಟೆಸ್ಟೆಂಟ್ಸ್ದೇ ಆಗೋಗುತ್ತೆ. ಅವರೆಲ್ಲ ನೋಡಿರ್ತಾರೆ, ಅವ್ರು ಏನು ಅಲ್ವೋ ಅದಾಗ ಒಳಗೆ ಬರ್ತಾರೆ. ಗೆಲ್ಲಕ್ಕೆ ಹಿಂಗಿರಬೇಕು, ಮಾತಾಡೋಕ್ಕೆ ಹಿಂಗಿರಬೇಕು. ಸೊ ನಾವು ಅದನ್ನು ನೋಡಿದಾಗ ಅನಿಸುತ್ತೆ, ಆ್ಯಕ್ಚುಲಿ ನಿಮ್ಮ ಪರ್ಸ್ನಾಲಿಟಿ ಹೊರಗಡೆ ಬೇರೆ ಇರುತ್ತಲ್ಲ, ಒಳಗಡೆ ಬೇರೆ ಥರನೇ ಇದಿರಲ್ಲ ಅಂತ ಬರುತ್ತೆ ಸಮ್ಟೈಮ್ಸ್. ಬಟ್ ಸಮ್ಟೈಮ್ಸ್ ಅದು ಕರೆಕ್ಟ್ ಅನಿಸುತ್ತೆ. ವಿ ಡೋಂಟ್ ನೋ. ನನಗೆ ತುಂಬ ಇಷ್ಟವಾಗಿದ್ದು ಕೆಲವು ಸೀಸನ್ಸಲ್ಲಿ ಫಸ್ಟ್ ಸೀಸನ್ ನೋಡಿ, ವಿಜಯ ರಾಘವೇಂದ್ರ, ಅರುಣ್ ಸಾಗರ್ ಎಲ್ಲ ಇರ್ಬೇಕಾದ್ರೆ ಭಾಳ ಇನ್ನೋಸೆಂಟ್ ಆಗಿತ್ತು. ಎಷ್ಟು ಎಂಟರ್ಟೈನ್ ಮಾಡಿದ್ದಾರೆ ಮತ್ತು ಅವರು ನಕ್ಕು ಇಡ್ತಾ ಇದ್ವಿ ನಾವು. ಹಾಗೆ ಬರ್ತಾ ಏನಾಗುತ್ತೆ ಸರ್, ಎವ್ರಿಬಡಿ ಆರ್ ಕಮಿಂಗ್ ಟು ಬಿಗ್ ಬಾಸ್ ವಿತ್ ಸೋ ಮಚ್ ಆಫ್ ನಾಲೆಜ್ ಅಬೌಟ್ ದ ಪ್ರೀವಿಯಸ್ ಶೋಸ್. ಬಟ್ ಇವು ನೋಡಿ, ಒಂದೇ ಥರ ವ್ಯಕ್ತಿತ್ವ ಇವತ್ತವರೆಗೆ ಇದ್ದಿಲ್ಲ. ದಟ್ ಇಸ್ ದ ಬ್ಯೂಟಿ ಆಫ್ ಬಿಗ್ ಬಾಸ್. ನೀವು ಅವ್ನು ಗೆದ್ದಿದ್ದಾನೆ, ಅವ್ನ ಥರ ಇರ್ತೀನಿ ಅಂತ ಬಂದರೆ ಇಲ್ಲಿ 3ನೇ ವಾರಕ್ಕೆ ಹೋಗಿರ್ತಾರೆ ಹೊರಗಡೆ. ಸೊ ಐ ಥಿಂಕ್ ಆ್ಯಸ್ ಸಿಂಪಲ್ ಆಸ್ ಚೀಸ್ ನಾನೊಬ್ಬ ಹೋಸ್ಟಾಗಿ ಹೇಳ್ತಾ ಇದ್ದೀನಿ, ದ ಬೆಸ್ಟ್ ವೇ ಟು ಪ್ಲೇ ಬಿಗ್ ಬಾಸ್ ಈಸ್ ಜಸ್ಟ್ ಗೋ ಎಂಜಾಯ್ ದ ಶೋ. ನೀವು ಹೆಂಗಿದ್ದೀರೋ ಗಲಾಟೆ ಮಾಡಬೇಕು ಅನ್ಸುತ್ತಾ ಹೋಗಿ ಗಲಾಟೆ ಮಾಡಿ, ಆಡಬೇಕು ಅನ್ಸುತ್ತಾ ಹೋಗಿ ಆಡಿ, ಎಲ್ಲ ಮಾಡಿ. ಇನ್ನೊಬ್ಬನ ಬಗ್ಗೆ ಹೋಗಿ ಹಾಕ್ಕೊಡ್ಬೇಕು ಅನ್ಸುತ್ತಾ ಹೋಗಿ ಹಾಕ್ಕೊಡಿ, ಅದು ಮಜಾ ತಗೊಳ್ಳಿ. ಎಲ್ಲ ಇವಾಗ ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲ ಸರ್ ಪಾಪ ಅಲ್ಲ ಅವ್ರಿಗೆ. ಯಾರೋ ಒಬ್ಬರ ಬಗ್ಗೆ ಹಾಕ್ಕೊಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಏನೋ ಮಜಾ ತಗೊಂತವ್ರು ಅಂತ. ಬಟ್ ಓಕೆ, ಆ್ಯಸ್ ಲಾಂಗ್ ಆಸ್ ಐ ಟೋಲ್ಡ್ ಯು ಆರ್ ನಾಟ್ ಡ್ಯಾಮೇಜಿಂಗ್ ದ ಅದರ್ ಪರ್ಸನ್ಸ್ ಲೈಫ್. ಅವ್ರ ಪರ್ಸ್ನಾಲಿಟಿ ಹೊರಗಡೆ ಡ್ಯಾಮೇಜ್ ಆಗಬಾರ್ದು, ಅದಕ್ಕೆ ನಾನು ಬಿಡಲ್ಲ. ಮಿಕ್ಕಿದ್ದು ಓಕೆ ಸರ್. ಇಲ್ಲಿ ಕುತ್ಕೊಂಡು ಇವಾಗ ಜಗ್ಲಿ ಮೇಲೆ ಕುತ್ಕೊಂಡಿರ್ತಾರೆ, ಏನು ಮಾಡ್ತಾರೆ ಸರ್? ಟಾಸ್ಕ್ ಇಲ್ಲ, ಏನಿಲ್ಲ, ಊಟ ಆಗಿದೆ. ಕರೆಕ್ಟಾ? ಹಳ್ಳಿಗಳಲ್ಲಂದ್ರೆ ಎಲ್ಲಡಿಕೆ ಹಾಕೊಂಡು ಕೂರೋರು, ಅದು ಇಲ್ಲ. ಸೊ ನೋಡು ಏನೋ ಹೇಳ್ತಾ ಹಿಂಗೆ ಅನ್ಕೊಂಡು ಕೂತಿರ್ತಾರೆ ಅವ್ರು ಮಾತಾಡ್ಕೊಂಡು. ಏನು ಮಾಡ್ತಾರೆ ಪಾಪ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಕಿಚ್ಚ ವಿಮುಖರಾಗ್ತಿದಾರ ಅಂತೇಳಿ ಅಂತ, ಬಿಗ್ ಬಾಸ್ ಬೇಡಪ್ಪ ನಮಗೆ ಅಂದರೆ, ಯಾಕೆ ಇದು ನನ್ನ ಕೊನೆಯ ಇದು ಅಂತ ನೀವು ಘೋಷಣೆ ಮಾಡಿಬಿಡಿರಿ? ನನಗೆ ಅನ್ನಿಸ್ತು, ಆಯಿತು, ವಿ ಹ್ಯಾವ್ ಗಿವೆನ್
ನಾನು ಖುಷಿಯಲ್ಲೇ ಮಾಡಿದ್ದೀನಿ ಸರ್, ಬೇರೇನಿಲ್ಲ. ನನಗೀಗ ಅದೇನೋ ಒಂದು ಸ್ವಲ್ಪ ಮಾಡಲಿ ಯಾರಾದರೂ, ಐ ಮೀನ್ ಶೋ ಹ್ಯಾಸ್ ಟು ಥಿಂಗ್, ನನಗೆ ಹಂಗೆ ಅನ್ನಿಸ್ತು ಅಷ್ಟೆ. ನನಗನ್ನಿಸ್ತಾ ಇದೆ ಏನು ಅಂತಂದರೆ, ಕನ್ನಡ ಚಿತ್ರರಂಗ ಒಂದಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಬಿಡೋದು, ಅದಾದಮೇಲೆ ಹೆಂಗೆ ಗೊತ್ತಾ ತಣ್ಣಗಾಗ್ಬಿಡುತ್ತೆ ಕೆಲವು ಸಂದರ್ಭಗಳಲ್ಲಿ. ಅದನ್ನೇನಾದರೂ ಆ ಗ್ರಾಫನ್ನು ಎತ್ತುವಂಥ ಶಕ್ತಿ ಇದೆ ಅಂತಂತಂದರೆ ಬೆರಳೆಣಿಕೆ ಎಷ್ಟು ಜನ 1 2 3 ಅದರಲ್ಲಿ ಸರ್. ಈಗ ಒಂದು ವಿಷ್ಣು ಸರ್ದು ಒಂದು ಡೈಲಾಗ್ ಇದೆ ಒಂದು ಪಿಕ್ಚರಲ್ಲಿ, ಇದಕ್ಕೆ ಶಕ್ತಿ, ಇದು ಮುಷ್ಟಿ ಮಾಡಿ ಹೊಡೆದ್ರೆ ಇದು ಇಷ್ಟು ಜನ ಕೋಟಿಗಳು ಕನ್ನಡಿಗರು ಕರೆಕ್ಟಾಗಿ ಕೇಳಿರ್ತಾರೆ, ಇದು 5 ಕೋಟಿ ಕನ್ನಡಿಗರ ಇದು ಮುಷ್ಟಿ ಮಾಡಿ ಹೊಡೆದ್ರೆ. ಸರ್ ಮುಷ್ಟಿ ಆಗಬೇಕಲ್ಲ ಸರ್, ಮುಷ್ಟಿ ಆಗಬೇಕು ಪಾಯಿಂಟ್. ಈ ಮುಷ್ಟಿ ಆಗೋಕ್ಕೆ ಬಿಡದೇ ಇರುವಂಥದ್ದು ಒಂದು ಶಕ್ತಿ ಓಡಾಡ್ತಾ ಇರುತ್ತಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ. ಪಾಯಿಂಟ್ ಅವ್ರನ್ನ ಇವ್ರಿಗೆ ಸೇರಕ್ಕೆ ಬಿಡಲ್ಲ, ಇವ್ರನ್ನ ಅವ್ರಿಗೆ ಸೇರಕ್ಕೆ ಬಿಡಲ್ಲ. ಫೋನ್ ಹಾಕ್ಬಿಟ್ಟು ಪಿಕ್ಚರ್ ತೊಗೊಬೇಡ, ನಾನು ನೋಡಿದ್ದೀನಿ ಡಬ್ಬಾ ಥರ ಇದೆ, ನೀನು ಅದನ್ನು ಮಾಡಬೇಡ, ನೀನು ಇದನ್ನು ಮಾಡಬೇಡ, ನೀವು ತೊಗೊಬೇಡಿ ಪಿಕ್ಚರು. ತೆಲುಗು ತಮಿಳು ಬರ್ಬೇಕಾದ್ರೆ ಆ ರೇಟ್ಗಳು ಕೊಟ್ಟು ತೊಗೊಳ್ಬೇಕಾದ್ರೆ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಕನ್ನಡಕ್ಕೆ ಏನಾರು ಬರ್ತಾ ಇದೆ ಅಂದಾಗ 5 ಜನ ಫೋನ್ ಹಾಕೋದು, ಇವ್ರಿಗೆ ಫೋನ್ ಹಾಕೋದು, ಅವ್ರಿಗೆ ಫೋನ್ ಹಾಕೋದು. ಸೊ ಏನಾಗುತ್ತೆ, ಸೀರಿಯಸ್ ಆಗಿ ಸಿನಿಮಾ ಮಾಡೋ ಚಿತ್ರರಂಗ ಇವತ್ತಿಗೂ ಚೆನ್ನಾಗಿದೆ ಕನ್ನಡದಲ್ಲಿ. ಒಂದು ಬ್ಯಾಚ್ ಇರುತ್ತೆ ಸರ್ ಎಲ್ಲ ಕಡೆ, ಆದರೂ ನಮ್ಮಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಈ ಥರ ವಿಚಾರಕ್ಕೆ, ಸಿನಿಮಾ ವಿಚಾರಕ್ಕಲ್ಲ. ಸಿನಿಮಾ ವಿಚಾರಕ್ಕಲ್ಲ. ಸೊ ನಾನು ಹೇಳೋದು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ಆಸೆ ಸರ್ ಪ್ರತಿಯೊಬ್ಬರಿಗೂ ಬರಬೇಕು. ಯಾವುದೋ 1 ಹೀರೋ 2 ಹೀರೋ ಅಂತ ಆಗಲ್ಲ ಸರ್ ಅದು. ನಿಜ. ಯು ಹ್ಯಾವ್ ಟು ಹ್ಯಾವ್ ಅ ರೈಟ್ ಇಂಟೆನ್ಷನ್ ಫಸ್ಟ್. ನಿಜ 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 ನಿಜ. ಈಗ ಮ್ಯಾಕ್ಸ್ ಬಗ್ಗೆ ಮಾತಾಡೋದಾದರೆ, ತಾವು ಏನಾದ್ರ ಬಗ್ಗೆ ಅಂದರೆ ನೀವು ಹೇಳಿದ್ರಿ, ನಾನು ಬೇಕು ಅಂತಲೇ ಸ್ವಲ್ಪ ಸಮಯ ತಗೊಂಡೆ, ಟೈಮ್ ತಗೊಂಡೆ ಅಂತ. ಹೆಂಗೆ ಬಂದಿದೆ ಓವರಾಲ್? ಸಿನಿಮಾಗೆ ಏನು ಬೇಕೋ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಐ ಥಿಂಕ್ ಒಂದು ಸ್ಪೀಡ್ ಇದೆ ಪಿಕ್ಚರಲ್ಲಿ. ಓಕೆ 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 ಓಕೆ. ಅದು ಒಂದು ನೈಟಲ್ಲಿ ನಡೆಯೋ ಕತೆ ಸರ್, ಅದು ಒಂದು ನೈಟಲ್ಲಿ ಕಡೆ ನಡೆಯೋ ಕತೆ ಆದರೂ ಹೆವಿ ಕಮರ್ಷಿಯಲ್. ಅದು ನನಗೆ ತುಂಬ ಇಷ್ಟ ಆಗಿದ್ದು. ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಕ್ಲೈಮ್ಯಾಕ್ಸ್ ಲಾಸ್ಟ್ ಶಾರ್ಟ್ವರೆಗೂ ಟ್ವಿಸ್ಟ್ ಇದೆ ಪಿಕ್ಚರ್. ಫ್ಯಾಂಟಾಸ್ಟಿಕ್. ಸೊ ಅಲ್ಲಿವರೆಗೂ ಅವ್ನು ಏನು ಮಾಡ್ತಾ ಇದ್ದಾನಂತ ಗೊತ್ತಾಗಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನಗೆ ಇಷ್ಟ ಆಯಿತು. ಸೊ ಇದೆಲ್ಲ ಇಷ್ಟ ಆದಾಗ ನಮಗೆ ಶೂಟಿಂಗ್ಗಳು ಸುಸ್ತಾಗ್ತಾ ಇರಲಿಲ್ಲ, ಆರಾಮ ಮಾಡ್ಕೊಂಬಂದ್ವಿ. ಊರು ಬಿಟ್ಟು ಊರಿಗೆ ಹೋಗಿ ಬೇಜಾರಾಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಸರ್, ಎಲ್ಲರದು ಕೆಲಸಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಓವರಾಲ್ ತುಂಬ ಇಷ್ಟ ಆಗಿತ್ತು ಸಿನಿಮಾ. ಓಕೆ. ಒಂಥರ ಇದು ಪಕ್ಕ ಹೀರೋ ಓರಿಯೆಂಟೆಡ್ನೇ ಅಥವಾ ಸ್ಟೋರಿ ಓರಿಯೆಂಟೆಡ್? ಆಮೇಲೆ ನೀವೇ ಹೀರೋಯಿನ್ ಬೇಡ ಅಂತ ಅಂದ್ಬಿಟ್ರಂತೆ, ಬೇಡ ಜಾಸ್ತಿ ಅವಕಾಶಗಳಿರಲ್ಲ, ಸುಮ್ಮನೆ ಅನಗತ್ಯ ತುರ್ಕದಂಗೆ ಆಗುತ್ತೆ ಅಂತ ಹೇಳಿ. ನಾನು ಏನೇನು ಹೇಳ್ತಾ ಇರ್ತೀನಿ ಸರ್, ಎಲ್ಲದೂ ಸೀರಿಯಸ್ ಆಗಿ ತಗೊಬೇಕಂಗಂದ್ರೆ ಇದೊಂದೊಂದು ಸೀರಿಯಸ್ ಆಗಿ ತೊಗೊತಾ ಇದ್ದಾರೆ ಎಲ್ಲರೂ. ನಾನೇನು ಮಾಡಲಿ? ಇಲ್ಲ, ಅದು ಆ ಸಿನಿಮಾಗೆ ಏನಾಗುತ್ತೆ ಸರ್, ಈಗ ನನಗೆ ಅಂದರೆ ಒಂದು ಹೀರೋಯಿನ್ ಅಂದರೆ ಏನಾಗುತ್ತೆ ಸರ್, ಆ್ಯನ್ ಆ್ಯಕ್ಟ್ರೆಸ್ ಸರ್. ಅವರು ಅಲ್ಲೆಲ್ಲ ಬಂದು ಇವಾಗ ನಮ್ಮ ಸಿನಿಮಾಗಳು ಅಂದರೆ ಒಂದಿಷ್ಟು ಜನ ಪ್ರೀತಿಯಿಂದ ಮಾಡಕ್ಕೆ ಬರ್ತಾರೆ, ಅವರಿಗೂ ಆಸೆ ಇರುತ್ತೆ. ಕರೆಕ್ಟ್. ಒಂದು ಒಳ್ಳೆ ಸ್ಥಾನ ಅಂತ ಇರುತ್ತೆ, ಇರಲ್ಲ ಅಂತಲ್ಲ. ಬಟ್ ಏನಾಗಿದೆ, ಎಲ್ಲೋ ಒಂದು ಕಡೆ ಓವರ್ ಆಲ್ ಸಿನಿಮಾದಲ್ಲಿ ನನಗೆ ಅನಿಸಿದ್ದು, ಒಂದು ಸಿನಿಮಾ ಸ್ಪೀಡ್ ಕಟ್ ಆಗ್ಬೋದು, ಥಿಂಕ್ ಮಾಡಿ. ಎರಡನೇದು, ಏನು ನ್ಯಾಯ ಮಾಡಿಕೊಡ್ತಾ ಇದ್ದೀರಾ ಅವ್ರಿಗೆ? ಬರ್ತಾರೆ, ಒಂದು ಸೀನ್ ಇರುತ್ತೆ, ಒಂದು ಅರ್ಧ ಹಾಡಿರುತ್ತೆ, ಏನೋ ಬೇಕು ಅಂತ ಹಾಕ್ದಂಗಿಲ್ವಾ? ಈಗ ಯಾರೋ ಒಬ್ಬರು ಒಂದು ಹೀರೋಯಿನ್ ಈ ಪಿಕ್ಚರ್ ಯಾರೇ ಮಾಡಿದ್ರು ಸರ್, ನೆಕ್ಸ್ಟ್ ಒಂದು ಸಿನಿಮಾ ಅವಕಾಶ ಹೋಗುತ್ತೆ, ಇಮಿಡಿಯೇಟ್ ಯಾರೂ ಹಾಕೊಳ್ಳಲ್ಲ. ಸೊ ಅಟ್ಲೀಸ್ಟ್ ಬೆಟ್ರ್ ಪಾತ್ರಗಳು ಬಂದಾಗ ಮಾಡೋಣ. ರಿಷಬ್ ಶೆಟ್ಟಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದ್ದಾರೆ. ಈಗ ಹನುಮಾನ್ ಸಿನಿಮಾದಲ್ಲ ಅವ್ರು ನಟನೆ ಮಾಡ್ತಾ ಇದ್ದಾರೆ. ಅದಾದಮೇಲಿಂದ ಏನಂದರೆ, ಈಗ ಶಿವಾಜಿ ಚಿತ್ರದಲ್ಲಿ ಅವ್ರ ಚಿತ್ರ ಬರ್ತಾ ಇದೆ. ಈಗ ಅದಕ್ಕೊಂದಷ್ಟು ಟೀಕೆಗಳು ಶುರು ಆಗ್ಬಿಟ್ಟಿದೆ ಈಗ. ಅಂದರೆ ನಮ್ಮ ಭಾಷಿಕರೊಬ್ಬರು ಬೇರೆ ಭಾಷಿಕ ಒಬ್ಬ ನಾಯಕನ ಬಗ್ಗೆ ಮಾಡ್ತಿರುವಂಥ ಸಿನಿಮಾ ಅನ್ನೋದು ಶುರು ಆಗ್ಬಿಟ್ಟಿದೆ ಈಗ. ಏನಂತೀರಿ ಅದ್ರ ಬಗ್ಗೆ? ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋ ಒಬ್ಬ ಹೀರೋನ ತೊಗೊಂಡೋಗಿ ಅಲ್ಲಿರೋಂಥ ಒಬ್ಬ ರಾಜನ್ನ ಇದು ಮಾಡಿ ನೀನು ಮಾಡ್ಬಾ ಅಂತ ಕರೆದಿದ್ದಾರೆ ಅಂದರೆ ಅದೊಂದು ಗೌರವ ಸರ್. ಕರೆಕ್ಟ್, ಅದೊಂದು ಗೌರವ. ಮಾಡಲಿ ಸರ್, ತಪ್ಪೇನಿದೆ ಸರ್. ಇಲ್ಲಿಂದ ಯಾರಾದ್ರೊಬ್ರು ಕತೆ ತೊಗೊಂಡೋಗಿ ಈ ರಾಜನ್ ಕ್ಯಾರೆಕ್ಟರ್ ಮಾಡಿದ್ರೆ ಖಂಡಿತ ಅವ್ರು ಮಾಡಿರ್ತಾರೆ, ಇನ್ನು ಯಾರು ಹೋಗಿರಲ್ಲ. ಈ ಕಡೆ ಕುತ್ಕೊಂಡು ನೋಡೋಕ್ಕೆ ಹೋದಾಗ ಅಂಥ ದೊಡ್ಡ ಒಂದು ಪಾತ್ರ, ಶಿವಾಜಿನ ಪಾತ್ರ ನಾನು ಹೇಳ್ತಾರೆ, ಆ ಊರಿಗೆ ದೊಡ್ಡ ಶ್ರೇಷ್ಠ ಸರ್. ಅದನ್ನು ನಮ್ಮವನಿಗೆ ಒಬ್ಬನಿಗೆ ಕೊಟ್ಟು ನೀವು ಮಾಡಿ ಬನ್ನಿ ಅಂತ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಎಂಥದ್ದು ಹೆಗ್ಗಳಿಕೆ ನೋಡಿ. ಅದನ್ನು ಆ ಆ್ಯಂಗಲಲ್ಲಿ ನೋಡೋಣ, ಖುಷಿ ಪಡೋಣ. ಪಾಪ ನೋಡಿ, ಅವರೇನೋ ಇಲ್ಲಿ ಇಲ್ಲಿಂದ ಯಾವುದೋ ರಿಜೆಕ್ಟ್ ಮಾಡಲ್ಲಿಗೆ ಹೋಗಿಲ್ಲ, ಇಲ್ಲಿ ಯಾವುದೂ ಬಂದಿಲ್ಲ. ರಾಜರ ಪಾತ್ರ, ಆ ಪಾತ್ರ, ಈ ಪಾತ್ರ ಬಂದಿಲ್ಲ. ಆ ಪಾಯಿಂಟ್ ನೋಡಿ, ಇಲ್ಲಿ ರಾಜರ ಪಾತ್ರ ಮಾಡಿದ್ರೆ ಮಾಡ್ತಾ ಇದ್ರು, ಬಂದಿಲ್ಲ ಅವ್ರಿಗೆ. ಕರೆಕ್ಟಾಗಿ ಬಂದಿರೋದ್ರಲ್ಲಿ ಕಾಂತಾರ ಅದು ಇದು ಇಲ್ಲೂ ಆ ಕಲ್ಚರ್ನ ಎತ್ತಿಡಿದು ಸಿನಿಮಾ ಮಾಡ್ತಾ ಇದ್ದಾರಲ್ವ, ಅದನ್ನ ಯಾಕೆ ಮರಿತಾ ಇದ್ದೀರಾ? ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಮಿಂಚ್ತಾ ಇದ್ದಾರೆ. ಈಗ ಒಂದು ಅನ್ಕೊಂಡೆ ರಂಗನಾಥ್ ಅವ್ರದ್ದು ಯಾಕಿನ್ನು ಹೇಳ್ತಾ ಇಲ್ಲ, ತುಂಬ ಸಿಂಪಲ್ ಆಗಿ ಮಾತಾಡ್ತಾ ಇದ್ದಾರೆ, ಅವ್ರ ತಾನ ಕಾಣಿಸ್ತಾ ಇಲ್ವೇ? ಹೊಸ ರಾಜಕೀಯ ಐಕಾನ್ ಆಗಿ ಅವ್ರ ಒಮ್ಮೆಯರೆ. ನೆಕ್ಸ್ಟ್ ಕಿಚ್ಚ ಅವ್ರ ಸರದಿ ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ ಜನ, ಏನಂತೀರಿ?
ನನ್ನ ಸರದಿ ಬಂದಾಗ ಫಸ್ಟ್ ಗೊತ್ತಾಗೋದು ನನಗೆ ಸರ್, ಜನಕ್ಕಲ್ಲ. ನನಗೆ ಗೊತ್ತಾದ ತಕ್ಷಣ ಜನಕ್ಕೆ ಗೊತ್ತಾಗುತ್ತೆ. ಅಲ್ಲ ಗೊತ್ತಾಗಿರ್ಬೇಕು ನಿಮಗೆಲ್ಲ ಈಗ ಸ್ವಲ್ಪ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಸರ್. ಈಗ ಏನಾಗಿದೆ, ನಂದು ಬೇರೆ ರೂಟಲ್ಲಿದ್ದೀನಿ ನಾನು. ನನಗೆ ಒಂದು ಅರ್ಥ ಆಗಿರೋದೇನೆಂದರೆ, ನಮ್ಮ ಸ್ಟೇಟಲ್ಲಿ ನಾನು ಲಾಸ್ಟ್ ಟೈಮ್ ಕೂತ್ಕೊಂಡಾಗಲೂ ಹೇಳಿದೆ, ಐ ಥಿಂಕ್ ಆಗುತ್ತೆ ಬಿಡುತ್ತೆ ಗೊತ್ತಿಲ್ಲ ಸರ್ ನನಗೆ. ನೀವು ಆಂಧ್ರ ಬೆಳೆದಿರೋ ರೀತಿ, ಬೇರೆ ಬೇರೆ ಊರು ಬೆಳೆದಿರೋದು ರೀತಿ ನೋಡಿದಾಗ ನನಗೆ ಅನಿಸಿರೋದು, ಯಾವತ್ತೂ ಒಂದು ಲೋಕಲ್ ಪಾರ್ಟಿಗಳು ಚೆನ್ನಾಗಾದಾಗ ನಿಮ್ಗೆ ಅವೆಲ್ಲ ಚೆನ್ನಾಗಾಗ್ತವೆ. ನಮ್ಮಲ್ಲಿ ಎಲ್ಲಿವರೆಗೂ ತಪ್ಪು ಅಂತ ಹೇಳ್ತಾ ಇಲ್ಲ. ವಿ ಹ್ಯಾವ್ ಅ ಗ್ರೇಟ್ ಪ್ರೈಮ್ ಮಿನಿಸ್ಟರ್, ವಿ ಹ್ಯಾವ್ ಅ ಗ್ರೇಟ್ ಎವ್ರಿಥಿಂಗ್ ಇಸ್ ಗುಡ್. ಅವ್ರ CM ಲೋಕಲಲ್ಲಿ ಕಾಂಗ್ರೆಸ್ ಇದ್ದರು, ನಮ್ಮ CM ಆಲ್ ಆರ್ ಡೂಯಿಂಗ್ ದ ಗ್ರೇಟ್ ಜಾಬ್. ಬಟ್ ಸಮ್ವೇರ್ ಕಾನ್ಸಂಟ್ರೇಷನ್ ಅಂತ ಸ್ಟೇಟ್ ಅಂತ ಬರಬೇಕಂದ್ರೆ ನಮ್ಮ ಲೋಕಲ್ ಪಾರ್ಟಿಗಳು ಸ್ಟ್ರಾಂಗ್ ಇರಬೇಕು ಸರ್. ನಮ್ಗೆ ಬೇಕು ಸರ್ ಅದು. ಕರೆಕ್ಟ್. ಅವಾಗೇನದು ಹಿಂಗೆ ಇರ್ಬೋದು ನಮ್ಮ ರಾಜ್ಯದ ಬಗ್ಗೆ. ಈ ಊರನ್ನ ನೀವು ಕರ್ಕೊಂಡೋಗಿ ದೊಡ್ಡ ದುಬಾಯ್ ಮಾಡೋಕ್ಕೆ ಟೈಮ್ ಏನು ಬೇಡ. ಇಲ್ಲೇನಾಗಿದೆ, ನೀವು ಏನೇ ಪರ್ಮಿಷನ್ ಲೆಟ್ರ್ ತರ ಸರ್, ಇಲ್ಲಿ ನೀವೇನು ಬೇಕು ಅಂದರೂ ಲೆಟ್ರ್ ಹಾಕಬೇಕು. ಅದು ಅಲ್ಲಿಗೆ ಹೋಗಿ ಎಲ್ಲೆಲ್ಲ ಹೋಗಿ ಡೆಲ್ಲಿಗೆ ಹೋಗಿ ಓಕೆ ಮಾಡೋಷ್ಟೊಳಗೆ ಅದು ಬೇರೆನೇ ಆಗೋಗುತ್ತೆ. ಅವರು ಕರೆಕ್ಟೇ, ಯಾಕಂದರೆ ಇಡೀ ದೇಶ ನೋಡ್ಕೊಬೇಕು. ಕರೆಕ್ಟಾ? ಇಲ್ಲೇ ಆಗಿದ್ರೆ ಅಂತ ಒಂದು ಫೀಲಿಂಗ್ ಅಷ್ಟೇ ಸರ್. ಕೊನೆಯದಾಗಿ ನಂದು ಒಂದು ಪ್ರಶ್ನೆ ಕೇಳಬೇಕು. ಶಿವಣ್ಣವ್ರಿಗೆ ಹುಷಾರಿಲ್ಲ, ಅವರಿಗೆ ಟ್ರೀಟ್ಮೆಂಟಿಗೆ ಹೋಗ್ತಾ ಇದ್ದಾರೆ. ಮೊನ್ನೆ ತಿರುಪತಿಗೆ ಹೋಗಿ ಬಂದರು. ಅವರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಏನಂದರೆ, ಸುದೀಪ್ ನನಗೆ ಆವಾಗವಾಗ ಕರೆ ಮಾಡ್ತಿರ್ತಾರೆ, ನಾನು ವಿಚಾರಿಸ್ತಿರ್ತಾರೆ, ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ ಅನ್ನೋಂಥ ಮಾತನ್ನು ನಾನು ಸಿಕ್ಕಾಗಿ ಹೇಳ್ತಾಯಿದ್ರು. ನಾನು ಈ ಕನ್ನಡ ಚಿತ್ರರಂಗದ ಬಗ್ಗೆ ನಾವು ಹೇಳ್ತಾ ಇದ್ವಿ, ಬೆರಳೆಣಿಕೆ 8 ಜನ ಸರ್, ನಿಮ್ಮನ್ನು ನೋಡ್ಕೊಂಡು ಇನ್ನೆಷ್ಟು ಜನ ಬೆಳೀತಾರೆ, ಆ ವಿಶ್ವಾಸ ಪ್ರಶ್ನೆ ಇದೆ. ಶಿವಣ್ಣ ಒಂದು ರಕ್ತದಲ್ಲಿ ಕನ್ನಡದ ಆಸ್ತಿ, ಕರ್ನಾಟಕದ ಆಸ್ತಿ. ಸೊ ಅವರ ಆರೋಗ್ಯ ಜೊತೆಗೆ ಸರ್, ಅವರು ತುಂಬ ನಮ್ಮನ್ನು ವಿಚಾರಿಸ್ಕೊಂಡಿದ್ದಾರೆ ಸರ್. ಏನು ಸುದೀಪ್ ಹೇಗಾಗ್ತದೆ ಸಿನಿಮಾ, ನಾನು ಹೇಳ್ತಾ ಇರೋದು ವರ್ಷಾನುಗಟ್ಲೆಯಿಂದ. ಈಗ ನಾವು ವಿಚಾರಿಸ್ಕೊಳ್ಳೋದ್ರಲ್ಲಿ ತುಂಬ ಚಿಕ್ಕದು ಸರ್, ಇದು ನೋಡಿ ತುಂಬ ಚಿಕ್ಕದಿದ್ದು. ಆ್ಯಂಡ್ ನನಗೆ ಗೊತ್ತಿರೋ ಸರ್, ಒನ್ ಆಫ್ ದಿ ಈಸ್ ಅ ಫೈಟರ್, ಈಸ್ ಅ ಬಿಗ್ ಫೈಟರ್. ಕರೆಕ್ಟ್. ಸೊ ಹಿ ವಿಲ್ ಫೈಟ್. ಪಕ್ಕದಲ್ಲಿ ಗೀತಕ್ಕ ಶಕ್ತಿ, ಇನ್ನೇನು ಸರ್. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ, ನಾನು KP ಶ್ರೀಕಾಂತ್ ಅಂತವ್ರ ಬಗ್ಗೆನೂ ಮಾತಾಡ್ತೀನಿ ಸರ್. ಅವ್ರೂ ಒಂದು ದೊಡ್ಡ ಶಕ್ತಿ ಶಿವಣ್ಣಂಗೆ. ಯಾವಾಗಲೂ ನಾನು ನೋಟಿಸ್ ಮಾಡ್ತೀನಿ, ಯಾವತ್ತೂ ಬಿಟ್ಕೊಡಲ್ಲ. ಹೌದು, ಅಂಥವ್ರು ಬೇಕು ಸರ್ ಅವ್ರ ಜೊತೆಗೆ. ಎಲ್ಲರೂ ಏನು ಗೊತ್ತಾ, ಇಲ್ಲಿ ಮುಂದೆ ಒಂಥರ ಇರ್ತಾರೆ, ಹಿಂದೆ ಹೋಗಿ ನಮ್ಮನ್ನು ಫಸ್ಟ್ ಬಿಟ್ಕೊಡೋದೇ ಅವರು. ಆ ಥರ ಇಲ್ಲ ಆ ವ್ಯಕ್ತಿ. ಹಿ ಈಸ್ ವೆರಿ ಸ್ಟ್ರಾಂಗ್ ದಟ್ ವೇ. ಆ್ಯಂಡ್ ಶಿವಣ್ಣಂಗೆ ದೊಡ್ಡ ಆ್ಯಂಡ್ ಶಿವಣ್ಣ ಅಂತವ್ರನ್ನ ಸಂಪಾದಿಸಿದ್ದಾರೆ. ಇವಾಗ ನಾವು ಪ್ರತಿ ಸತಿ ಫೋನ್ ಮಾಡಿ ತಿಳ್ಕೊತೀವಿ, ವಿಚಾರಿಸ್ತೀವಿ ಅಂದರೆ ಅದು ಅವ್ರು ಸಂಪಾದಿಸಿರೋದು, ನಮ್ಮ ದೊಡ್ಡತನ ಅಲ್ಲ ಅದು. ಎಂತ ಮಾತು ನೋಡಿ, ಅದು ಅವ್ರು ಸಂಪಾದಿಸಿರೋದು, ಅದು ನಮ್ಗೆ ಕೇಳಬೇಕು ಅನಿಸುತ್ತೆ. ನಾನು ಇನ್ಫ್ಯಾಕ್ಟ್ ಅವ್ರಿಗೆ ನಾನು ಡೈರೆಕ್ಟಾಗಿ ಮಾಡಲ್ಲ, ನಾನು ಮಾಡೋದು ಗೀತಕ್ಕಂಗೆ ಯಾವಾಗಲೂ. ಹೌದು ಹೌದು. ನಾನು ಶಿವಣ್ಣಂಗೆ ಫೋನ್ ಮಾಡಲ್ಲ. ನಾನು ಯಾವತ್ತೂ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೇ ಇಲ್ಲ ಇವತ್ತವರೆಗೂ. ಸೊ ಆ ಸೆಲ್ಗೆ ಇದ್ದರೂ ಕೂಡ ನಾನು ಫೋನ್ ಎತ್ತಿ ಯಾರಿಗೂ ಮಾಡಲ್ಲ, ಪಕ್ಕದಲ್ಲಿ ಯಾರಿಗಾರು ಮಾಡ್ಕೋತೀನಿ. ಗೀತಕ್ಕ ನನಗೂ ಇದರಲ್ಲಿದ್ದಾರೆ, ನಾನು ಅವ್ರಿಗೆ ಕೇಳ್ತಾ ಇರ್ತೀನಿ. ಅದು ಇಲ್ಲ ಅಂದರೆ KPಗೆ ಹೇಳಿರ್ತೀನಿ ನಾನು, KP ಏನಪ್ಪ ಹೇಳಪ್ಪ ಮಾಡೋಂಗೆ. ಯಾಕಂದರೆ ಶಿವಣ್ಣ ನೀವು ಹೇಳ್ದಂಗೆ ಏನು ಅಂದರೆ ಒಂದು ಶಕ್ತಿ, ಜೊತೆಗೆ ನನ್ನದು ಯಾವುದೇ ಶಾಕ್ಸ್ ಆದರೂ ಕೂಡ ಅವ್ರು ನಿಭಾಯಿಸುವಂಥ ರೀತಿ ಇದೆಯಲ್ಲ, ಒಂದಾದ್ಮೇಲೆ ಒಂದು ಆಗ್ತಿರುವಂಥ ಆಘಾತಗಳನ್ನು ಅವ್ರು ಎದುರಿಸ್ತಿರೋ ರೀತಿ ಇದೆಯಲ್ಲ ಸರ್, ಅದ್ಭುತ. ಅದು ನಾನು ಯಾವಾಗಲೂ ಹೇಳೀನಿ ಅವ್ರಿಗೆ. ಸೊ ಗ್ರೇಟ್. ಏನಂದರೆ ನಮ್ಮೆಲ್ಲರ ಹಾರೈಕೆ ಒಂದೇ, ಅವರು ಹುಷಾರಾಗಿ ಬರ್ತಾರೆ. ನೋ ಡೌಟ್. ಫೈಟರ್ ಸರ್, ಏನು ಅದನ್ನು ಇದು ಮಾಡ್ಕೊಂಡೆ ಫೈಟ್. ಡಿಸೆಂಬರ್ 25 ಮ್ಯಾಕ್ಸ್ ಥಿಯೇಟ್ರಲ್ಲಿ ಬರ್ತಾ ಇದೆ. ಆ್ಯಂಡ್ ಇಡೀ ಟೀಮ್ ಅದ್ಭುತವಾಗಿ ಕೆಲಸ ಮಾಡಿ ಶ್ರಮಪಟ್ಟು ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ಮ್ಯಾಕ್ಸ್ ಚಿತ್ರಕ್ಕೆ ಇರಲಿ. ಆ್ಯಂಡ್ ಅಫ್ಕೋರ್ಸ್ 2.5 ವರ್ಷಗಳ ನಂತರ ಒಂದು ಸಿನಿಮಾ ಬಿಡುಗಡೆ ಆಗ್ತಾರೆ, ಖುಷಿ ನನಗೂ ಇದೆ. ಆ್ಯಂಡ್ ಬೇಗ ಇನ್ಮೇಲೆ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೀವಿನ್ನೂ ಕೂಡ ಎತ್ತರಕ್ಕೆ ಬೆಳಿಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು. ಜೊತೆಗೆ ಏನಂದರೆ ಆಗಲೇ ನಾನು ಕೇಳಿದೆ, ಅದರಿಂದಲೇ ಎಂಡ್ ಮಾಡ್ತಾಯಿದ್ದೀನಿ. ರಾಜಕೀಯಕ್ಕೂ ಕೂಡ ತಮ್ಮಂಥವರ ಅಗತ್ಯ ಇದೆ. ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ, ಇಷ್ಟೊತ್ತು ಮಾತಾಡಿದ್ದಕ್ಕೆ. ಇಟ್ಸ್ ಆಲ್ವೇಸ್ ಅ ಪ್ಲೆಜರ್ ಟಾಕಿಂಗ್ ಟು ಯು. ನಾವೆಲ್ಲರೂ ಕೂಡ ಮ್ಯಾಕ್ಸ್ ಸಿನಿಮಾ ನೋಡಬೇಕು, ಥಿಯೇಟ್ರಿಗೆ ಹೋಗಿ ನೋಡಬೇಕು. ಈ ಮುಖಾಂತರ ಏನಂದರೆ ಕನ್ನಡ ಚಿತ್ರರಂಗದ ಜೊತೆಗೆ ಕನ್ನಡಿಗರ ನಿಲ್ದೇ ಇನ್ನು ಯಾರು ನಿಲ್ಲಿಕ್ಕೆ ಸಾಧ್ಯ, ಅದನ್ನು ಅವ್ರು ಹೇಳ್ತಾಯಿದ್ರು. ಬೇರೆ ಬೇರೆ ಭಾಷೆಗಳಿಗೆ ನಾವು ಬೆಂಬಲಿಸಬೇಕು. ಅಫ್ಕೋರ್ಸ್ ಅವರ ಶ್ರಮ ಇರುತ್ತೆ, ಪ್ರಶ್ನೆ ಬೇರೆ. ಆದರೆ ಕನ್ನಡ ಚಿತ್ರಗಳನ್ನು ಬೆಂಬಲಿಸುವಂಥ ಮನಸ್ಥಿತಿ ಇದರಲ್ಲಿ ಇನ್ನೂ ಹೆಚ್ಚೆಚ್ಚು ಬರಬೇಕು. ಅದಕ್ಕೆ ಒಳ್ಳೊಳ್ಳೆ ಚಿತ್ರಗಳು ಕೂಡ ತೆರೆಗೆ ಅಪ್ಪಳಿಸಬೇಕು. ಆವಾಗ ಮಾತ್ರ ಒಂದಷ್ಟು ಬದಲಾವಣೆ ಪರ್ವ ಶುರು ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿ ತನಕ ಈ ಕಾರ್ಯಕ್ರಮ ನೋಡಿದ್ದಕ್ಕೆ